ಎಲ್ಲರಿಗೂ ನಮಸ್ತೆ. ಭಾಷಾ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರೇಡ್ 8th 9th 10th ಇರುವಂತಹ ಎಸ್ಎ ಅಂದರೆ ಪ್ರಬಂಧಗಳು, ಇದರಲ್ಲಿ ಭಾರತದ ರಾಷ್ಟ್ರೀಯ ಹಬ್ಬಗಳು ತುಂಬಾ ಇಂಪಾರ್ಟೆಂಟ್. ಭಾರತದ ರಾಷ್ಟ್ರೀಯ ಹಬ್ಬಗಳು, ನ್ಯಾಷನಲ್ ಫೆಸ್ಟಿವಲ್ಸ್ ಬಗ್ಗೆ, ಪ್ರಬಂಧ ಹೇಗೆ ಬರೆಯುವುದು, ಎಸ್ಸೆ ಹೇಗೆ ಬರೆಯುವುದು, ಹೇಗೆ ಮಾರ್ಕ್ಸ್ ಸಿಗ್ತದೆ, ನಿಮಗೆ ಯಾವ ಆಧಾರದ ಮೇಲೆ ಮಾರ್ಕ್ಸ್ ಸಿಗ್ತದೆ ಅಂತ ನಮಗೆ ನಾವು ನೋಡುವ. ಭಾರತದ ರಾಷ್ಟ್ರೀಯ ಹಬ್ಬಗಳು, ನ್ಯಾಷನಲ್ ಫೆಸ್ಟಿವಲ್, ಅದರ ಬಗ್ಗೆ ನಾವು ತಿಳಿದುಕೊಳ್ಳುವ. ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಚಾನಲ್. ಫಾರ್ ಅದರ್ videos like relating to essay, you can go my playlist and click on that, then scroll down, essay category you can choose, and there are like 4 or 5 videos I already uploaded relating to prabandha. So ಇವತ್ತಿನ ಒಂದು ಕ್ಲಾಸಲ್ಲಿ ಭಾರತದ ರಾಷ್ಟ್ರೀಯ ಹಬ್ಬಗಳು, ಫಸ್ಟ್ ಪ್ಯಾರಾಗ್ರಾಫ್ ಅನ್ನು ನಾವು ಯಾವ ತರ ಹೈಲೈಟ್ ಆಗಿ ಬರೆಯುವುದು ಅಂತ ಹೇಳ್ಕೊಡ್ತೇನೆ ನೋಡಿ. ಇಲ್ಲಿ ಭಾರತದ ರಾಷ್ಟ್ರೀಯ ಹಬ್ಬಗಳೆಂದರೆ, ಸಿಂಪಲ್ ಆಗಿ ಕೊಡ್ತಾ ಹೋಗ್ತೇನೆ ನಾನು. ಭಾರತದ ರಾಷ್ಟ್ರೀಯ ಹಬ್ಬಗಳೆಂದರೆ ಯಾವುದೆಲ್ಲ? ಭಾರತದ ರಾಷ್ಟ್ರೀಯ ಹಬ್ಬಗಳೆಂದರೆ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ. ಫಸ್ಟ್ ಪ್ಯಾರಾಗ್ರಾಫ್ ನೋಡಿದ ತಕ್ಷಣ ಮಾರ್ಕ್ ಕೊಡುವಾಗಿ ಇರಬೇಕು, ಅಷ್ಟು ನೀಟಾಗಿ ಬರಿಬೇಕು. ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಾಂಧಿ ಜಯಂತಿ. ಫುಲ್ ಸ್ಟಾಪ್. ಇವುಗಳನ್ನು ದೇಶದಾದ್ಯಂತ ಎಲ್ಲರೂ ಧ್ವಜಾರೋಹಣ, ರಾಷ್ಟ್ರಗೀತೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸುತ್ತಾರೆ. ಇದು ಫಸ್ಟ್ ಪ್ಯಾರಾಗ್ರಾಫ್. ಲೆಂತಿಯಾಗಿ ಸಹ ಬರಿಬಹುದು ಸ್ವಲ್ಪ. ಫಸ್ಟ್ ಪ್ಯಾರಾಗ್ರಾಫ್ ಸಾಕು, ಇಂಟ್ರೊಡಕ್ಷನ್ ಪ್ಯಾರಾಗ್ರಾಫ್ ಇದು. ಇವುಗಳನ್ನು ದೇಶಾದ್ಯಂತ ಆರ್ ದೇಶದ ಆದ್ಯಂತ, ಆಲ್ ಓವರ್, ಎಲ್ಲರೂ ಧ್ವಜಾರೋಹಣ, ಧ್ವಜ ಅಂದ್ರೆ ಫ್ಲಾಗ್ ಹಾಸ್ಟಿಂಗ್ ಅಲ್ವಾ, ಧ್ವಜಾರೋಹಣ, ರಾಷ್ಟ್ರಗೀತೆ, ನ್ಯಾಷನಲ್ ಆಂಥಮ್, ರಾಷ್ಟ್ರಗೀತೆ ಮತ್ತು ವಿವಿಧ ಸಾಂಸ್ಕೃತಿಕ ಕಲ್ಚರಲ್ ಕಾರ್ಯಕ್ರಮಗಳೊಂದಿಗೆ ಅರ್ಥಪೂರ್ಣವಾಗಿ, ಮೀನಿಂಗ್ಫುಲ್ ಆಗಿ, ಅರ್ಥಪೂರ್ಣವಾಗಿ ಆಚರಿಸುತ್ತಾರೆ. ಇದು ಫಸ್ಟ್ ಪ್ಯಾರಾಗ್ರಾಫ್. ವೆರಿ ಇಂಪಾರ್ಟೆಂಟ್. ಇಂಟ್ರೊಡಕ್ಷನ್ ಕೊಡಲೇಬೇಕು ಭಾರತದ ರಾಷ್ಟ್ರೀಯ ಹಬ್ಬಗಳಿಗೆ. ಭಾರತದ ರಾಷ್ಟ್ರೀಯ ಹಬ್ಬಗಳೆಂದರೆ ಗಣರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಾಂಧಿ ಜಯಂತಿ. ಇವುಗಳನ್ನು ದೇಶದಾದ್ಯಂತ ಎಲ್ಲರೂ ಧ್ವಜಾರೋಹಣ, ರಾಷ್ಟ್ರಗೀತೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸುತ್ತಾರೆ. ಇದರ ಇಂಗ್ಲಿಷ್ ಮೀನಿಂಗ್ ಏನಂದ್ರೆ, ದ ನ್ಯಾಷನಲ್ ಫೆಸ್ಟಿವಲ್ಸ್ ಆಫ್ ಇಂಡಿಯಾ ಆರ್ ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಆ್ಯಂಡ್ ಗಾಂಧಿ ಜಯಂತಿ. These are celebrated meaningfully by everyone across the country with the flag hosting, national anthem and various cultural programs. ಇದು ಫಸ್ಟ್ ಪ್ಯಾರಾಗ್ರಾಫಲ್ಲಿ ನೀವು ಬರಿಬೇಕಾಗಿರುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್, ನಾವು ಬಾಡಿ ಆಫ್ ದ ಎಸ್ಸೆ ಅಂದರೆ ನಾವು ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಬರಿಬೇಕು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ. ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಬರೆಯುವ ನಾವು. ಸೈಡ್ ಹೆಡ್ಡಿಂಗ್ ಹಾಕೊಳ್ಳಿ, ಸ್ವಾತಂತ್ರ್ಯ
ಸ್ವಾತಂತ್ರ್ಯ ದಿನಾಚರಣೆ ನಾವು ಬ್ರ್ಯಾಕೆಟಲ್ಲಿ ಜಸ್ಟ್ ಬರ್ಕೊಳ್ಬೋದು. ಆಗಸ್ಟ್ 15. ಈಗ ಪ್ರಬಂಧ ಬರೀತಾ ಹೋಗ್ಬೋದು ನಾವು. 1947ರಲ್ಲಿ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದ ದಿನವನ್ನು ಆಚರಿಸಲಾಗುತ್ತದೆ. I am explaining both Kannada and English once all paragraphs over. ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ದೇಶದ ಅತ್ಯಂತ ಮಹತ್ವದ ರಾಷ್ಟ್ರೀಯ ಹಬ್ಬವಾಗಿದೆ. ಓಕೆ, ನಮ್ಮ ದೇಶದ ಅತ್ಯಂತ ಮಹತ್ವದ ರಾಷ್ಟ್ರೀಯ ಹಬ್ಬವಾಗಿದೆ. ಭಾರತ ದೇಶವು ಭಾರತ ದೇಶವು 1947ರ ಆಗಸ್ಟ್ 15ರಂದು ಬ್ರಿಟಿಷರ ಆಡಳಿತದಿಂದ ಸ್ವಾತಂತ್ರ್ಯ ಪಡೆದ ದಿನವನ್ನು ನಾವು ಪ್ರತಿ ವರ್ಷ ಗೌರವದಿಂದ ಆಚರಿಸುತ್ತೇವೆ. ಓಕೆ, ಸ್ವಾತಂತ್ರ್ಯ ದಿನಾಚರಣೆ 1947ರಲ್ಲಿ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದ ದಿನವನ್ನು ಆಚರಿಸಲಾಗುತ್ತದೆ. ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ದೇಶದ ಅತ್ಯಂತ ಮಹತ್ವದ ರಾಷ್ಟ್ರೀಯ ಹಬ್ಬವಾಗಿದೆ. ಓಕೆ, ಇದನ್ನು ನಾನು ಇಂಗ್ಲೀಷಲ್ಲಿ ನಿಮಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ. ಎಸ್, ಇಂಡಿಪೆಂಡೆನ್ಸ್ ಡೇ August 15, the day India gained independence from British rule 1947. ಓಕೆ, ಇದು 1947ರಲ್ಲಿ ಬ್ರಿಟಿಷರಿಂದ ನಾವು ಆಳ್ವಿಕೆಯಿಂದ ಸ್ವಾತಂತ್ರ್ಯವನ್ನು ಪಡೆದ ದಿನವನ್ನು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೇವೆ. ಸ್ವಾತಂತ್ರ್ಯ ದಿನಾಚರಣೆ ಅನ್ನುವಂಥದ್ದು ನಮ್ಮ ದೇಶದ ಅತ್ಯಂತ ಮಹತ್ವದ, ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನ್ಯಾಷನಲ್ ಫೆಸ್ಟಿವಲ್ ಆಗಿದೆ. ಭಾರತ ದೇಶವು 1947ರ ಆಗಸ್ಟ್ 15ರಂದು 1947 ಆಗಸ್ಟ್ 15 ಬ್ರಿಟಿಷರ ಆಡಳಿತದಿಂದ, ಓಕೆ, ಬ್ರಿಟಿಷ್ ರೂಲಿಂದ ನಾವು ಇಂಡಿಪೆಂಡೆಂಟ್ ಆದ ದಿನವನ್ನು ನಾವು ಪ್ರತಿ ವರ್ಷ ಎವ್ರಿ ಇಯರ್ ಗೌರವದಿಂದ ರೆಸ್ಪೆಕ್ಟ್ಫುಲಿ ಹಾಗೆ ಆಚರಿಸ್ತೇವೆ ಅನ್ನುವಂಥದ್ದು ಫಸ್ಟ್ ಪ್ಯಾರಾಗ್ರಾಫಲ್ಲಿ. ಸೆಕೆಂಡ್ ಪ್ಯಾರಾಗ್ರಾಫ್ ಆಗಿ ಬರಿಬೋದು. ನೆಕ್ಸ್ಟ್ ನಾನು ಅದರ ಇಂಪಾರ್ಟೆನ್ಸ್ ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ನಾವು ಯಾವ ಥರ ಅದರಲ್ಲಿ ಬರಿಬಹುದು, ನೆಕ್ಸ್ಟ್ ಲಾಸ್ಟ್ ಲೈನ್ ಆಗಿ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಯಾವುದು ಬರಿಬಹುದು ಅಂತ ಹೇಳ್ತೇನೆ. ಈ ದಿನವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ದೇಶ ಪ್ರೇಮವನ್ನು ನೆನಪಿಸುವ ಪವಿತ್ರ ದಿನವಾಗಿದೆ. ಒಂದು ಹೋಲಿ ದಿನ ಆಗಿದೆ ಯಾವುದು ಈ ಸ್ವಾತಂತ್ರ್ಯ ದಿನಾಚರಣೆ ಅನ್ನುವಂಥದ್ದು. ಬರಿತೇನೆ ನಾನು ಟಾಪಲ್ಲಿ, ಇದನ್ನು ಇರೇಸ್ ಮಾಡಿ ಇಲ್ಲಿ ಬರಿತೇನೆ ನಾನು.
ನೋಡಿ, ಸ್ವಾತಂತ್ರ್ಯ ದಿನಾಚರಣೆ ಎಂಡ್ ಮಾಡುವ ನಾವು. ಈ ದಿನವು, ದಿಸ್ ಡೇ, ಈ ದಿನವು ನಮ್ಮ ಸ್ವಾತಂತ್ರ್ಯ, ನಮ್ಮ ಫ್ರೀಡಮ್ ಫೈಟರ್ಸ್ ಅಲ್ವಾ, ಸ್ವಾತಂತ್ರ್ಯ ಹೋರಾಟಗಾರರು ಅಂದರೆ ಫ್ರೀಡಮ್ ಫೈಟರ್ಸ್, ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಅವರ ಸ್ಯಾಕ್ರಿಫೈಸ್ ಆ್ಯಂಡ್ ತ್ಯಾಗ ಮತ್ತು ದೇಶ ಪ್ರೇಮ, ನೇಷನ್ ಬಗ್ಗೆ ಇರುವಂತಹ ಲವ್, ಓಕೆ, ದೇಶ ಪ್ರೇಮವನ್ನು ನೆನಪಿಸುವ, ರಿಮೆಂಬರ್ ಮಾಡುವಂತಹ ದಿನ, ನೆನಪಿಸುವ ಪವಿತ್ರ ದಿನವಾಗಿದೆ. ನೆಕ್ಸ್ಟ್ ಬರಿಬೋದು ನೀವು, ಸ್ವಾತಂತ್ರ್ಯ ದಿನಾಚರಣೆಗಾಗಿ ಹೋರಾಡಿದ ನಾಯಕರುಗಳ ಹೆಸರುಗಳನ್ನು ಕೂಡ ಬರಿಬೋದು. ಯಾರೆಲ್ಲ? ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ ಆಜಾದ್, ಕಿತ್ತೂರು ರಾಣಿ ಚೆನ್ನಮ್ಮ, ಇವರೆಲ್ಲ ಹೋರಾಡಿದ್ದಾರೆ ಸ್ವಾತಂತ್ರ್ಯ ದಿನಾಚರಣೆಗಾಗಿ. ನಮಗೆ ಸ್ವಾತಂತ್ರ್ಯ ಪಡೆದುಕೊಳ್ಳಿಕ್ಕೋಸ್ಕರ ಹೋರಾಡಿದವರು ಅಂತ ಬರಿಬೋದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಗಣರಾಜ್ಯೋತ್ಸವ. ಗಣರಾಜ್ಯೋತ್ಸವ ಯಾವಾಗ ಆಚರಣೆ ಮಾಡ್ತೇವೆ? ಜನವರಿ 26, ಜನವರಿ 26. ಓಕೆ, 1950ರಲ್ಲಿ ಭಾರತವು ಗಣರಾಜ್ಯವಾಯಿತು ಎಂದು ಘೋಷಣೆ ಮಾಡಿದ ದಿನವನ್ನು ಗಣರಾಜ್ಯ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ದೆಹಲಿಯ ಕೆಂಪುಕೋಟೆಯಲ್ಲಿ ಫ್ಲಾಗ್ ಹಾಸ್ಟ್ ಮಾಡ್ತಾರೆ. ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಗೌರವದಿಂದ ಆಚರಿಸಲಾಗುತ್ತದೆ. ಎಸ್, 1950ರಲ್ಲಿ ಭಾರತವು ಗಣರಾಜ್ಯವಾಯಿತು ಎಂದು ಘೋಷಣೆ ಮಾಡಿದ ದಿನವನ್ನು ಆಚರಿಸಲಾಗುತ್ತದೆ. ಈ ದಿನದಂದು ದೆಹಲಿಯ ಕೆಂಪುಕೋಟೆಯಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಗೌರವದಿಂದ ಆಚರಿಸಲಾಗುತ್ತದೆ. ತುಂಬ ರೆಸ್ಪೆಕ್ಟ್ಫುಲ್ ಆಗಿ ಆಚರಣೆ ಮಾಡ್ತಾರೆ. ಯಾವುದನ್ನು? ಗಣರಾಜ್ಯೋತ್ಸವ ದಿನವನ್ನು. ರಿಪಬ್ಲಿಕ್ ಡೇ, January 26. The day India became a republic in 1950 is celebrated. A big parade is held in Delhi on this day. And like ತ್ರಿವರ್ಣ ಧ್ವಜ ಅಂದರೆ ಟ್ರೈಕಲರ್ ಫ್ಲಾಗ್ ಹಾಸ್ಟ್ ಮಾಡ್ತಾರೆ ಅಂತ ಈ ಪ್ಯಾರಾಗ್ರಾಫಲ್ಲಿ ಬರೆಯಲಾಗಿದೆ. ಓಕೆ, ಎಸ್. ನೆಕ್ಸ್ಟ್ ಒನ್ ಇಸ್ ಗಾಂಧಿ ಜಯಂತಿ. ಗಾಂಧಿ ಜಯಂತಿ October 2, ಅಕ್ಟೋಬರ್ 2. ಓಕೆ, ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಜನ್ಮದಿನವನ್ನು ಆಚರಿಸಲಾಗುತ್ತದೆ.
ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ, ಇವರ ಜನ್ಮದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಹಬ್ಬಗಳು ದೇಶದ ಏಕತೆ ಮತ್ತು ದೇಶದ ಇತಿಹಾಸ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗಗಳನ್ನು ನೆನಪಿಸುತ್ತದೆ. ಓಕೆ. ಗಾಂಧಿ ಜಯಂತಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನಾಗಿ ಆಚರಿಸಲಾಗುತ್ತದೆ. ಈ ಹಬ್ಬಗಳು ದೇಶದ ಏಕತೆ ಮತ್ತು ದೇಶದ ಇತಿಹಾಸ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ನೆನಪಿಸುತ್ತದೆ. The birthday of the father of the nation, Mahatma Gandhi, is celebrated. These festivals commemorate the unity of country, patriotism and the history of the country, the sacrifices of the freedom fighters. ಲಾಸ್ಟ್ ಪ್ಯಾರಾಗ್ರಾಫ್ ತುಂಬ ಇಂಪಾರ್ಟೆಂಟ್. ಕನ್ಕ್ಲೂಷನ್ ಕೊಡುವ ನಾವು. ಓಕೆ. ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸಲು ಶಾಲೆಗಳು, ಕಾಲೇಜ್ಗಳು, ಕಚೇರಿಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಹಬ್ಬಗಳನ್ನು ಆಚರಿಸಲು ಶಾಲೆಗಳು, ಕಾಲೇಜುಗಳು, ಕಚೇರಿಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಬಂಧ ಸ್ಪರ್ಧೆ, ಗೀತೆ ಸ್ಪರ್ಧೆ, ನಾಟಕ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಭಾರತದ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಗರಿಕರಲ್ಲಿ ಭಾರತದ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಗರಿಕನಲ್ಲಿ ಏಕತೆ, ಯೂನಿಟಿ, ದೇಶಭಕ್ತಿ
ದೇಶಭಕ್ತಿ, ಸಂವಿಧಾನದ ಮಹತ್ವ, ಸಂವಿಧಾನದ ಮಹತ್ವ ತಿಳಿಯಲು ಸಹಕಾರಿ ನೆರವಾಗುತ್ತದೆ. ಹಬ್ಬಗಳನ್ನು ಆಚರಿಸಲು ಶಾಲೆಗಳು, ಕಾಲೇಜುಗಳು, ಕಚೇರಿಗಳು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಪ್ರಬಂಧ ಸ್ಪರ್ಧೆ, ಗೀತೆ ಸ್ಪರ್ಧೆ, ನಾಟಕ ಮತ್ತು ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಭಾರತದ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಗರಿಕನಲ್ಲಿ ಏಕತೆ, ದೇಶಭಕ್ತಿ, ಸಂವಿಧಾನದ ಮಹತ್ವ ತಿಳಿಯಲು ನೆರವಾಗುತ್ತದೆ. ಓಕೆ. Yes, to celebrate the festivals, essay competition, song competition, plays and other cultural programs are organized in schools, colleges, offices and public places. Celebrating national festivals in India helps every citizen to understand the importance of the unity, patriotism and the constitution and act accordingly ಅಂತ ಅರ್ಥ. ಇದು ಭಾರತದ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ಇರುವಂತಹ ಒಂದು ಎಸ್ಸೆ ಆಗಿರ್ತದೆ. ನೀವು ಇದಕ್ಕೆ ಆ್ಯಡ್ ಮಾಡಿಕೊಂಡು ಬರಿಬೋದು. ಯು ಹ್ಯಾವ್ ಟು ಆ್ಯಡ್ ಸಮ್ ಅದರ್ ಸೆಂಟೆನ್ಸಸ್ ಆಲ್ಸೋ ಇಫ್ ಯು ನೋ, ಲೈಕ್ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರುಗಳು, ನೇಮ್ಸ್ ಆಫ್ ದ ಫ್ರೀಡಮ್ ಫೈಟರ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ಬೋದು. ತ್ರಿವರ್ಣ ಧ್ವಜವನ್ನು ಹಾರಿಸೋದ್ರ ಬಗ್ಗೆ ಕೂಡ ಬರಿಬೋದು. ಟ್ರೈ ಕಲರ್ ಫ್ಲಾಗನ್ನು ಹಾಸ್ಟ್ ಮಾಡೋದರ ಬಗ್ಗೆ ಕೂಡ ನೀವು ಬರಿಬೋದು. ಇದು SCಯಲ್ಲಿ ನೀವು ಈಸಿಯಾಗಿ ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಆದಷ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಫಾರ್ ಅದರ್ ವೀಡಿಯೋಸ್ ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್. ಓಕೆ, ಪ್ಲೇ ಲಿಸ್ಟಲ್ಲಿ SC ಕ್ಯಾಟಗರಿಯನ್ನು ಚೂಸ್ ಮಾಡಿ, ಅಲ್ಲಿ ನಿಮಗೆ ಅದರ್ ವೀಡಿಯೋಸ್ಗಳು ಕಾಣಿಸಿಗ್ತದೆ. ಫಾರ್ ಎಕ್ಸಾಂಪಲ್ ಲೈಕ್ ಕ್ರೀಡೆಗಳು, ಸ್ಪೋರ್ಟ್ಸಿನ ಬಗ್ಗೆ ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್. ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕನ್. ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.